14 ಕೆಜಿ ಗೋಲ್ಡ್ ವಂಚನೆ ಕೇಸ್ನಲ್ಲಿಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಚಿನ್ನದ ಬೇಟೆಗೆ ಇಳಿದ ಪೊಲೀಸರಿಗೆ ತಿಮಿಂಗಿಲಗಳೇ ಬಲೆಗೆ ಬೀಳ್ತಾ ಇದೆ. ಸಾಲು ಸಾಲು ಸಾಕ್ಷ್ಯ ಹಿಡಿದು ಖಾಕಿ ಪಡೆ ತನಿಖೆಯನ್ನ ನಡೆಸ್ತಾ ಇದೆ. ಆ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. 14 ಕೆಜಿ ಚಿನ್ನ ವಂಚನೆ, ಒಂದಲ್ಲ ಎರಡಲ್ಲ ಬರೋಬ್ಬರಿ 14 ಕೆಜಿ ಬಂಗಾರ. ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಹೆಸರಲ್ಲಿ ಲೂಟಿ ಮಾಡಿದ್ದು ಕೆಜಿ ಬಂಗಾರ. ಹೆಸರಲ್ಲೇ ಚಿನ್ನ ಇರೋ ಐಶ್ವರ್ಯಗೆ ಬಂಗಾರ ಅಂದ್ರೆ ಅದೇನ್ ವ್ಯಾಮೋಹ. ಶೋಕಿ ಜೀವನ ಬಿದ್ದ ಇವಳು ಗಂಡ ಜೊತೆಗೆ ಸೇರಿ ಮಾಡಿದ್ದು ಹಲ್ಕ ಕೆಲಸ. ಫೋನ್ ಕಾಲ್ ಮಾಡಿಸಿಯೇ ಬಂಗಾರದ ಖಜಾನೆಯನ್ನೇ ಭೇಟಿಯಾದ್ಲು. ಪರಪ್ಪನ ಅಗ್ರಹಾರ ಸೇರಿದ ಬಂಗಾರದ ಜಿಂಕೆ. ಪೊಲೀಸ್ ತನಿಖೆ ಚುರುಕು, ಐಶ್ವರ್ಯಗೆ ಸಂಕಷ್ಟ. ಚಿನ್ನದ ಭೇಟಿಗೆ ಇಳಿದ ಪೊಲೀಸರು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಐಶ್ವರ್ಯ ಗೌಡ ವಿರುದ್ಧ ಸಾಕ್ಷ್ಯಗಳ ಪರಿಶೀಲನೆಗೆ ಖಾಕಿ ಮುಂದಾಗಿತ್ತು. ಈ ವೇಳೆ 10ಕ್ಕೂ ಹೆಚ್ಚು ಆಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಜ್ಯುವೆಲರಿ ಶಾಪ್ಗೆ ಬಂದಿದ್ದ ಸಿಸಿಟಿವಿ ಪರಿಶೀಲನೆಯನ್ನ ಕಲೆ ಹಾಕಲಾಗಿದೆ. ಐಶ್ವರ್ಯ ಭೇಟೆ ಖಾಕಿಗೆ ಸಿಕ್ಕಿದ್ದೇನು? ಐಶ್ವರ್ಯ ಗೌಡ ವಿರುದ್ಧ ಸಾಕ್ಷ್ಯಗಳ ಪರಿಶೀಲನೆಗೆ ಪೊಲೀಸರು ಮುಂದಾದಾಗ ಐಶ್ವರ್ಯ ಗೌಡ ಹಾಗೂ ವನಿತಾ ಐತಾಳ್ ಹಾಗೂ ಧರ್ಮೇಂದ್ರ ಮಾತನಾಡಿದ 10ಕ್ಕೂ ಹೆಚ್ಚು ಆಡಿಯೋ ಕ್ಲಿಪ್ಪಿಂಗ್ಸ್ ಪೊಲೀಸರ ವಶಕ್ಕೆ ಪಡೆದಿದ್ದಾರೆ. ಆಡಿಯೋ ಕ್ಲಿಪ್ಪಿಂಗ್ಸ್ ಪಡೆದು ತನಿಖಾಧಿಕಾರಿಗಳು ಠಾಣೆಯಲ್ಲಿ ಮಹಜರು ನಡೆಸಿದ್ದಾರೆ. ಆಡಿಯೋ ಕ್ಲಿಪ್ಪಿಂಗ್ಸ್ ಸಂಬಂಧ ವನಿತಾ ಐತಾಳ್ರಿಂದ ಹೇಳಿಕೆ ಕೂಡ ದಾಖಲು ಮಾಡಲಾಗಿದೆ. ಮುಂದಿನ ಹಂತದಲ್ಲಿ ವನಿತಾ ಐತಾಳ್ ವಾಯ್ಸ್ ಸ್ಯಾಂಪಲ್ಸ್ ಪೊಲೀಸರು ಪಡೆಯಲಿದ್ದಾರೆ. ಆಡಿಯೋ ಕ್ಲಿಪ್ಪಿಂಗ್ಸ್ ಹಾಗೂ ವಾಯ್ಸ್ ಸ್ಯಾಂಪಲ್ಸ್ FSLಗೆ ಕಳುಹಿಸಲಾಗುತ್ತೆ. ಇನ್ನು ಜ್ಯುವೆಲರಿ ಶಾಪ್ಗೆ ಬಂದಿದ್ದ ಸಿಸಿಟಿವಿ ಪರಿಶೀಲನೆ ಹಾಗೂ ಅಲ್ಲದೆ ಚಿನ್ನಾಭರಣ ಸೇಲ್ ಮಾಡಿದ್ದ ಬಿಲ್ನ ಪೊಲೀಸರು ಪರಿಶೀಲನೆ ಮಾಡಲಿದ್ದಾರೆ. ಅಲ್ಲ ಅಣ್ಣ, ಅದೇ ನಿಮಗೆ ಗೊತ್ತಲ್ಲ, ನೀವು ಹೇಳಿದ್ರಿ ಅಂತಾನೆ ಎಲ್ಲ ಸ್ಟಾರ್ಟ್ ಮಾಡಿದೆ. ಇವಾಗ ಎಲ್ಲ ಪೂರ್ತಿ 2-2.5 ತಿಂಗಳಾಯ್ತು. ಎಲ್ಲ ಒಂದೇ ಕಡೆ ಸ್ಟಾಪ್ ಆಗ್ಬಿಟ್ಟಿದೆ. ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀನಿ. ಏನೇ ಲಾಸ್ ಆಗಿದ್ರು ನಾನು ಕವರ್ ಮಾಡ್ಕೊಡ್ತೀನಿ. ಆಮೇಲೆ ಬೇಕಾದ ಸೆಕ್ಷನ್ ನಾನು ಸೇರ್ಸೇ ಕೊಡ್ತೀನಿ. ಇವಾಗ ಪರಿಸ್ಥಿತಿ ನಟ ಧರ್ಮ ಎಸ್ಕೇಪ್, ವಿಶೇಷ ತಂಡದಿಂದ ಹುಡುಕಾಟ. ಪೊಲೀಸರ ನೋಟಿಸ್ ಮನೆಗೆ ಬರ್ತಿದ್ದಂತೆ ಎಸ್ಕೇಪ್ ಆದ ನಟ ಧರ್ಮೇಂದ್ರ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ. ಇದೆಲ್ಲ ಸುಳ್ಳು, ನಾನು ಯಾರ ಧ್ವನಿಯಲ್ಲಿ ಮಾತನಾಡಿಲ್ಲ ಎಂದಿದ್ದಾರೆ. ಆದರೆ ಇದೀಗ ನಾಪತ್ತೆಯಾಗಿರುವುದು ಅನುಮಾನಗಳನ್ನು ಹುಟ್ಟುಹಾಕಿದೆ. ಹೀಗಾಗಿ ವಿಶೇಷ ಪೊಲೀಸ್ ತಂಡದಿಂದ ಹುಡುಕಾಟ ನಡೆಸಲಾಗುತ್ತಿದೆ. ಖಾಕಿ ತನಿಖೆಯಲ್ಲಿ ಐಶ್ವರ್ಯ ಎಲ್ಲೆಲ್ಲಿ ಮೋಸ ಮಾಡಿದ್ದಾಳೆ ಅನ್ನೋದು ಒಂದೊಂದೇ ಮುಖ ಬಯಲಾಗುತ್ತಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 14 ಕೆಜಿ ಗೋಲ್ಡ್ ವಂಚನೆ ಕೇಸ್ನಲ್ಲಿಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಚಿನ್ನದ ಬೇಟೆಗೆ ಇಳಿದ ಪೊಲೀಸರಿಗೆ ತಿಮಿಂಗಿಲಗಳೇ ಬಲೆಗೆ ಬೀಳ್ತಾ ಇದೆ. ಸಾಲು ಸಾಲು ಸಾಕ್ಷ್ಯ ಹಿಡಿದು ಖಾಕಿ ಪಡೆ ತನಿಖೆಯನ್ನ ನಡೆಸ್ತಾ ಇದೆ. ಆ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. 14 ಕೆಜಿ ಚಿನ್ನ ವಂಚನೆ, ಒಂದಲ್ಲ ಎರಡಲ್ಲ ಬರೋಬ್ಬರಿ 14 ಕೆಜಿ ಬಂಗಾರ. ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಹೆಸರಲ್ಲಿ ಲೂಟಿ ಮಾಡಿದ್ದು ಕೆಜಿ ಬಂಗಾರ. ಹೆಸರಲ್ಲೇ ಚಿನ್ನ ಇರೋ ಐಶ್ವರ್ಯಗೆ ಬಂಗಾರ ಅಂದ್ರೆ ಅದೇನ್ ವ್ಯಾಮೋಹ. ಶೋಕಿ ಜೀವನ ಬಿದ್ದ ಇವಳು ಗಂಡ ಜೊತೆಗೆ ಸೇರಿ ಮಾಡಿದ್ದು ಹಲ್ಕ ಕೆಲಸ. ಫೋನ್ ಕಾಲ್ ಮಾಡಿಸಿಯೇ ಬಂಗಾರದ ಖಜಾನೆಯನ್ನೇ ಭೇಟಿಯಾದ್ಲು. ಪರಪ್ಪನ ಅಗ್ರಹಾರ ಸೇರಿದ ಬಂಗಾರದ ಜಿಂಕೆ. ಪೊಲೀಸ್ ತನಿಖೆ ಚುರುಕು, ಐಶ್ವರ್ಯಗೆ ಸಂಕಷ್ಟ. ಚಿನ್ನದ ಭೇಟಿಗೆ ಇಳಿದ ಪೊಲೀಸರು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಐಶ್ವರ್ಯ ಗೌಡ ವಿರುದ್ಧ ಸಾಕ್ಷ್ಯಗಳ ಪರಿಶೀಲನೆಗೆ ಖಾಕಿ ಮುಂದಾಗಿತ್ತು. ಈ ವೇಳೆ 10ಕ್ಕೂ ಹೆಚ್ಚು ಆಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಜ್ಯುವೆಲರಿ ಶಾಪ್ಗೆ ಬಂದಿದ್ದ ಸಿಸಿಟಿವಿ ಪರಿಶೀಲನೆಯನ್ನ ಕಲೆ ಹಾಕಲಾಗಿದೆ. ಐಶ್ವರ್ಯ ಭೇಟೆ ಖಾಕಿಗೆ ಸಿಕ್ಕಿದ್ದೇನು? ಐಶ್ವರ್ಯ ಗೌಡ ವಿರುದ್ಧ ಸಾಕ್ಷ್ಯಗಳ ಪರಿಶೀಲನೆಗೆ ಪೊಲೀಸರು ಮುಂದಾದಾಗ ಐಶ್ವರ್ಯ ಗೌಡ ಹಾಗೂ ವನಿತಾ ಐತಾಳ್ ಹಾಗೂ ಧರ್ಮೇಂದ್ರ ಮಾತನಾಡಿದ 10ಕ್ಕೂ ಹೆಚ್ಚು ಆಡಿಯೋ ಕ್ಲಿಪ್ಪಿಂಗ್ಸ್ ಪೊಲೀಸರ ವಶಕ್ಕೆ ಪಡೆದಿದ್ದಾರೆ. ಆಡಿಯೋ ಕ್ಲಿಪ್ಪಿಂಗ್ಸ್ ಪಡೆದು ತನಿಖಾಧಿಕಾರಿಗಳು ಠಾಣೆಯಲ್ಲಿ ಮಹಜರು ನಡೆಸಿದ್ದಾರೆ. ಆಡಿಯೋ ಕ್ಲಿಪ್ಪಿಂಗ್ಸ್ ಸಂಬಂಧ ವನಿತಾ ಐತಾಳ್ರಿಂದ ಹೇಳಿಕೆ ಕೂಡ ದಾಖಲು ಮಾಡಲಾಗಿದೆ. ಮುಂದಿನ ಹಂತದಲ್ಲಿ ವನಿತಾ ಐತಾಳ್ ವಾಯ್ಸ್ ಸ್ಯಾಂಪಲ್ಸ್ ಪೊಲೀಸರು ಪಡೆಯಲಿದ್ದಾರೆ. ಆಡಿಯೋ ಕ್ಲಿಪ್ಪಿಂಗ್ಸ್ ಹಾಗೂ ವಾಯ್ಸ್ ಸ್ಯಾಂಪಲ್ಸ್ FSLಗೆ ಕಳುಹಿಸಲಾಗುತ್ತೆ. ಇನ್ನು ಜ್ಯುವೆಲರಿ ಶಾಪ್ಗೆ ಬಂದಿದ್ದ ಸಿಸಿಟಿವಿ ಪರಿಶೀಲನೆ ಹಾಗೂ ಅಲ್ಲದೆ ಚಿನ್ನಾಭರಣ ಸೇಲ್ ಮಾಡಿದ್ದ ಬಿಲ್ನ ಪೊಲೀಸರು ಪರಿಶೀಲನೆ ಮಾಡಲಿದ್ದಾರೆ. ಅಲ್ಲ ಅಣ್ಣ, ಅದೇ ನಿಮಗೆ ಗೊತ್ತಲ್ಲ, ನೀವು ಹೇಳಿದ್ರಿ ಅಂತಾನೆ ಎಲ್ಲ ಸ್ಟಾರ್ಟ್ ಮಾಡಿದೆ. ಇವಾಗ ಎಲ್ಲ ಪೂರ್ತಿ 2-2.5 ತಿಂಗಳಾಯ್ತು. ಎಲ್ಲ ಒಂದೇ ಕಡೆ ಸ್ಟಾಪ್ ಆಗ್ಬಿಟ್ಟಿದೆ. ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀನಿ. ಏನೇ ಲಾಸ್ ಆಗಿದ್ರು ನಾನು ಕವರ್ ಮಾಡ್ಕೊಡ್ತೀನಿ. ಆಮೇಲೆ ಬೇಕಾದ ಸೆಕ್ಷನ್ ನಾನು ಸೇರ್ಸೇ ಕೊಡ್ತೀನಿ. ಇವಾಗ ಪರಿಸ್ಥಿತಿ ನಟ ಧರ್ಮ ಎಸ್ಕೇಪ್, ವಿಶೇಷ ತಂಡದಿಂದ ಹುಡುಕಾಟ.
ಪೊಲೀಸರ ನೋಟಿಸ್ ಮನೆಗೆ ಬರ್ತಿದ್ದಂತೆ ಎಸ್ಕೇಪ್ ಆದ ನಟ ಧರ್ಮೇಂದ್ರ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ. ಇದೆಲ್ಲ ಸುಳ್ಳು, ನಾನು ಯಾರ ಧ್ವನಿಯಲ್ಲಿ ಮಾತನಾಡಿಲ್ಲ ಎಂದಿದ್ದಾರೆ. ಆದರೆ ಇದೀಗ ನಾಪತ್ತೆಯಾಗಿರುವುದು ಅನುಮಾನಗಳನ್ನು ಹುಟ್ಟುಹಾಕಿದೆ. ಹೀಗಾಗಿ ವಿಶೇಷ ಪೊಲೀಸ್ ತಂಡದಿಂದ ಹುಡುಕಾಟ ನಡೆಸಲಾಗುತ್ತಿದೆ. ಖಾಕಿ ತನಿಖೆಯಲ್ಲಿ ಐಶ್ವರ್ಯ ಎಲ್ಲೆಲ್ಲಿ ಮೋಸ ಮಾಡಿದ್ದಾಳೆ ಅನ್ನೋದು ಒಂದೊಂದೇ ಮುಖ ಬಯಲಾಗುತ್ತಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 14 ಕೆಜಿ ಗೋಲ್ಡ್ ವಂಚನೆ ಕೇಸ್ನಲ್ಲಿಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಚಿನ್ನದ ಬೇಟೆಗೆ ಇಳಿದ ಪೊಲೀಸರಿಗೆ ತಿಮಿಂಗಿಲಗಳೇ ಬಲೆಗೆ ಬೀಳ್ತಾ ಇದೆ. ಸಾಲು ಸಾಲು ಸಾಕ್ಷ್ಯ ಹಿಡಿದು ಖಾಕಿ ಪಡೆ ತನಿಖೆಯನ್ನ ನಡೆಸ್ತಾ ಇದೆ. ಆ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. 14 ಕೆಜಿ ಚಿನ್ನ ವಂಚನೆ, ಒಂದಲ್ಲ ಎರಡಲ್ಲ ಬರೋಬ್ಬರಿ 14 ಕೆಜಿ ಬಂಗಾರ. ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಹೆಸರಲ್ಲಿ ಲೂಟಿ ಮಾಡಿದ್ದು ಕೆಜಿ ಬಂಗಾರ. ಹೆಸರಲ್ಲೇ ಚಿನ್ನ ಇರೋ ಐಶ್ವರ್ಯಗೆ ಬಂಗಾರ ಅಂದ್ರೆ ಅದು ಏನ್ ವ್ಯಾಮೋಹ. ಶೋಕಿ ಜೀವನ ಬಿದ್ದ ಇವಳು ಗಂಡ ಜೊತೆಗೆ ಸೇರಿ ಮಾಡಿದ್ದು ಹಲ್ಕ ಕೆಲಸ. ಫೋನ್ ಕಾಲ್ ಮಾಡಿಸಿಯೇ ಬಂಗಾರದ ಖಜಾನೆಯನ್ನೇ ಭೇಟಿಯಾದ್ಲು. ಪರಪ್ಪನ ಅಗ್ರಹಾರ ಸೇರಿದ ಬಂಗಾರದ ಜಿಂಕೆ. ಪೊಲೀಸ್ ತನಿಖೆ ಚುರುಕು, ಐಶ್ವರ್ಯಗೆ ಸಂಕಷ್ಟ. ಚಿನ್ನದ ಭೇಟಿಗೆ ಇಳಿದ ಪೊಲೀಸರು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಐಶ್ವರ್ಯ ಗೌಡ ವಿರುದ್ಧ ಸಾಕ್ಷ್ಯಗಳ ಪರಿಶೀಲನೆಗೆ ಖಾಕಿ ಮುಂದಾಗಿತ್ತು. ಈ ವೇಳೆ 10ಕ್ಕೂ ಹೆಚ್ಚು ಆಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಜ್ಯುವೆಲರಿ ಶಾಪ್ಗೆ ಬಂದಿದ್ದ ಸಿಸಿಟಿವಿ ಪರಿಶೀಲನೆಯನ್ನ ಕಲೆ ಹಾಕಲಾಗಿದೆ. ಐಶ್ವರ್ಯ ಭೇಟೆ ಖಾಕಿಗೆ ಸಿಕ್ಕಿದ್ದೇನು? ಐಶ್ವರ್ಯ ಗೌಡ ವಿರುದ್ಧ ಸಾಕ್ಷ್ಯಗಳ ಪರಿಶೀಲನೆಗೆ ಪೊಲೀಸರು ಮುಂದಾದಾಗ ಐಶ್ವರ್ಯ ಗೌಡ ಹಾಗೂ ವನಿತಾ ಐತಾಳ್ ಹಾಗೂ ಧರ್ಮೇಂದ್ರ ಮಾತನಾಡಿದ 10ಕ್ಕೂ ಹೆಚ್ಚು ಆಡಿಯೋ ಕ್ಲಿಪ್ಪಿಂಗ್ಸ್ ಪೊಲೀಸರ ವಶಕ್ಕೆ ಪಡೆದಿದ್ದಾರೆ. ಆಡಿಯೋ ಕ್ಲಿಪ್ಪಿಂಗ್ಸ್ ಪಡೆದು ತನಿಖಾಧಿಕಾರಿಗಳು ಠಾಣೆಯಲ್ಲಿ ಮಹಜರು ನಡೆಸಿದ್ದಾರೆ. ಆಡಿಯೋ ಕ್ಲಿಪ್ಪಿಂಗ್ಸ್ ಸಂಬಂಧ ವನಿತಾ ಐತಾಳ್ರಿಂದ ಹೇಳಿಕೆ ಕೂಡ ದಾಖಲು ಮಾಡಲಾಗಿದೆ. ಮುಂದಿನ ಹಂತದಲ್ಲಿ ವನಿತಾ ಐತಾಳ್ ವಾಯ್ಸ್ ಸ್ಯಾಂಪಲ್ಸ್ ಪೊಲೀಸರು ಪಡೆಯಲಿದ್ದಾರೆ. ಆಡಿಯೋ ಕ್ಲಿಪ್ಪಿಂಗ್ಸ್ ಹಾಗೂ ವಾಯ್ಸ್ ಸ್ಯಾಂಪಲ್ಸ್ FSLಗೆ ಕಳುಹಿಸಲಾಗುತ್ತೆ. ಇನ್ನು ಜ್ಯುವೆಲರಿ ಶಾಪ್ಗೆ ಬಂದಿದ್ದ ಸಿಸಿಟಿವಿ ಪರಿಶೀಲನೆ ಹಾಗೂ ಅಲ್ಲದೆ ಚಿನ್ನಾಭರಣ ಸೇಲ್ ಮಾಡಿದ್ದ ಬಿಲ್ನ ಪೊಲೀಸರು ಪರಿಶೀಲನೆ ಮಾಡಲಿದ್ದಾರೆ. ಅಲ್ಲ ಅಣ್ಣ, ಅದೇ ನಿಮಗೆ ಗೊತ್ತಲ್ಲ, ನೀವು ಹೇಳಿದ್ರಿ ಅಂತಾನೆ ಎಲ್ಲ ಸ್ಟಾರ್ಟ್ ಮಾಡಿದೆ. ಇವಾಗ ಎಲ್ಲ ಪೂರ್ತಿ 2-2.5 ತಿಂಗಳಾಯ್ತು, ಎಲ್ಲ ಒಂದೇ ಕಡೆ ಸ್ಟಾಪ್ ಆಗ್ಬಿಟ್ಟಿದೆ. ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀನಿ. ಏನೇ ಲಾಸ್ ಆಗಿದ್ರು ನಾನು ಕವರ್ ಮಾಡ್ಕೊಡ್ತೀನಿ. ನಾನು ಬೇಕಾದ ಸೆಕ್ಷನ್ ನಾನು ಸೇರ್ಸಕ್ಕೆ ಹೋಗ್ತೀನಿ. ಇವಾಗ ಈಗ ಪರಿಸ್ಥಿತಿ ನಟ ಧರ್ಮ ಎಸ್ಕೇಪ್, ವಿಶೇಷ ತಂಡದಿಂದ ಹುಡುಕಾಟ. ಪೊಲೀಸರ ನೋಟಿಸ್ ಮನೆಗೆ ಬರ್ತಿದ್ದಂತೆ ಎಸ್ಕೇಪ್ ಆದ ನಟ ಧರ್ಮೇಂದ್ರ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ. ಇದೆಲ್ಲ ಸುಳ್ಳು, ನಾನು ಯಾರ ಧ್ವನಿಯಲ್ಲಿ ಮಾತನಾಡಿಲ್ಲ ಎಂದಿದ್ದಾರೆ. ಆದರೆ ಇದೀಗ ನಾಪತ್ತೆಯಾಗಿರುವುದು ಅನುಮಾನಗಳನ್ನು ಹುಟ್ಟುಹಾಕಿದೆ. ಹೀಗಾಗಿ ವಿಶೇಷ ಪೊಲೀಸ್ ತಂಡದಿಂದ ಹುಡುಕಾಟ ನಡೆಸಲಾಗುತ್ತಿದೆ. ಖಾಕಿ ತನಿಖೆಯಲ್ಲಿ ಐಶ್ವರ್ಯ ಎಲ್ಲೆಲ್ಲಿ ಮೋಸ ಮಾಡಿದ್ದಾಳೆ ಅನ್ನೋದು ಒಂದೊಂದೇ ಮುಖ ಬಯಲಾಗುತ್ತಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.